ಸರ್ಕಾರಿ ಆಸ್ಪತ್ರೆಗಳ ಬಗ್ಗೆ ಡಾಕ್ಟರ್ ಅಶ್ವಥ್ ನಾರಾಯಣ ಕೂಡ ಇವತ್ತು ಮಾತನಾಡಿದರು. ಸರ್ಕಾರಿ ಆಸ್ಪತ್ರೆಯಲ್ಲಿ ಕ್ಯಾಶ್ ಕೌಂಟರ್ಗಳು ಇರಬಾರದು, ಕ್ಯಾಶ್ ಕೌಂಟರ್ಗಳನ್ನು ಈ ಕೂಡಲೇ ತೆಗೆದು ಹಾಕಬೇಕು ಅಂತ ಅವರು ಸರ್ಕಾರಕ್ಕೆ ಸಲಹೆ ಕೊಟ್ಟರು. 108 ಸಿಬ್ಬಂದಿಗೆ ವೇತನ ಆಗ್ತಿಲ್ಲ, ಟ್ರ್ಯಾಕಿಂಗ್ ವ್ಯವಸ್ಥೆಯೂ ಕೂಡ ಸರಿಯಿಲ್ಲ, ಸರ್ಕಾರಿ ವ್ಯವಸ್ಥೆ ಈ ರೀತಿ ನಿರ್ವಹಣೆ ಮಾಡಿದರೆ ಹೇಗೆ ಅಂತ ಅವರು ಪ್ರಶ್ನಿಸಿದ್ದಾರೆ. ಬಾಣಂತಿಯರ ಸಾವಿನ ಬಗ್ಗೆ ಅಶ್ವಥ್ ನಾರಾಯಣ ಕಿಡಿಕಾರಿದ್ದಾರೆ. ಬಡ್ಜೆಟ್ ಅಲೋಕೇಟ್ ಆಗಿರುವಂಥದ್ದು ಯುಟಿಲೈಸೇಷನ್ ಆಗಿರೋದೆಷ್ಟು 23-24 60%. ಹೆಚ್ಚು ಕಡಿಮೆ ಸಂಬಳ ಕೊಡೋದೊಂದು ಬಿಟ್ರೆ ಬೇರೆ ಏನಾದ್ರು ಯುಟಿಲೈಸೇಷನ್ ಆಗಿದೆ ಅಂದ್ರೆ ವೆರಿ ಮಿನಿಮಲ್ ಯುಟಿಲೈಸೇಷನ್, 60% ಮಾತ್ರ ಯುಟಿಲೈಸೇಷನ್. ಈ ವರ್ಷ ಬರೀ 23%, ಬರೀ 23% ಈ ವರ್ಷ ಯುಟಿಲೈಸೇಷನ್ ಆಗಿರೋದು. ನ್ಯಾಷನಲ್ ಹೆಲ್ತ್ ಮಿಷನ್ ಅಲ್ಲಿ ಬರೀ 44% ಯುಟಿಲೈಸೇಷನ್. ನ್ಯಾಷನಲ್ ಹೆಲ್ತ್ ಮಿಷನ್ ಅಲ್ಲಿ ಅದರಲ್ಲಿ ಗವರ್ಮೆಂಟ್ ಕಾಂಟ್ರಿಬ್ಯೂಷನ್ ಲೆಸ್ ದೆನ್ 15%. ನ್ಯಾಷನಲ್ ಹೆಲ್ತ್ ಪ್ರೋಗ್ರಾಮ್ ಅಲ್ಲಿ ಅಲೋಕೇಟೆಡ್ ದುಡ್ಡನ್ನ ಬಳಕೆ ಮಾಡ್ಲಿಕ್ಕೆ ಆಗಿಲ್ಲ. ಹಾಗೆ 108 ಆಂಬ್ಯುಲೆನ್ಸ್, ಇವತ್ತು 108 ಆಂಬ್ಯುಲೆನ್ಸ್ ಅಲ್ಲಿ ಏನೋ GPS ಇದೆಯಾ? GPS ಇದೆಯಾ? ಈಗ ಟೆಂಡರ್ ಮಾಡಿ 12 ವರ್ಷದ ಮೇಲಾಗಿದೆ ಸಭಾಧ್ಯಕ್ಷರೇ, ತಾತ್ಕಾಲಿಕವಾಗಿ ನಡೀತಾ ಬಂದಿದೆ. ಅಲ್ಲಿರುವಂತ ಸಿಬ್ಬಂದಿಗಳಿಗೆ ಈಗ 3 ತಿಂಗಳಿಂದ 6 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ. ಅಲ್ಲಿ ಒಳಗಡೆ ಹೋದ ಸಿಬ್ಬಂದಿಗಳು ಇರಲ್ಲ, ಆ ವಾಹನಗಳು ಆಂಬ್ಯುಲೆನ್ಸ್ ಶವಗಾರಗಳ ಗೊತ್ತಿಲ್ಲ. ಆ ಪರಿಸ್ಥಿತಿಯಲ್ಲಿ ರೆಸ್ಪಾನ್ಸ್ ಟೈಮ್ ಎಷ್ಟಿರಬೇಕು ನಿಮ್ ಕಾನೂನು ಪ್ರಕಾರ? 15 ಮಿನಿಟ್ಸ್ ಇಸ್ ದ ರೆಸ್ಪಾನ್ಸ್ ಟೈಮ್. ಈಗ ಎಷ್ಟು ಗಂಟೆ ಆದ್ರೂ ರೆಸ್ಪಾನ್ಸ್, ಎಲ್ಲಿ ಗಾಡಿ ಓಡ್ತಿದೆ, ಏನಾದ್ರು ಮಾನಿಟರಿಂಗ್ ಇದೆಯಾ, ಟ್ರ್ಯಾಕಿಂಗ್ ಇದೆಯಾ, GPS ಇದೆಯಾ? ಕೇಳಿ, GPS ಇದೆಯಾ? ಯಾವ ರೀತಿ ಎಷ್ಟು ವೆಹಿಕಲ್ ಓಡಾಡ್ತಿದೆ ಅಂತ ಸರ್ಕಾರ ಗೊತ್ತಿದೆಯಾ? ಯಾಕೆ MRI ಸಂಸ್ಥೆಯವರನ್ನೇ, GVK ಸಂಸ್ಥೆಯವರನ್ನೇ 12 ವರ್ಷದಿಂದ ಟೆಂಡರ್ ಆಗದೆ ನಡೀತಿದೆ ಸಭಾಧ್ಯಕ್ಷರೇ? ಇದ್ರ ಮೇಲೆ ಏನು ಕ್ರಮ ವಹಿಸ್ತೇನೆ ಹಾಗೆ ನಡೀತಾ ಹೋಗ್ತಿದೆ. ಮತ್ತು ಸಿಬ್ಬಂದಿಗಳು ಈ ರೀತಿ ಒಂದು ಉದ್ದೇಶ ಇವತ್ತು ಸರ್ಕಾರಕ್ಕೆ ಎಲ್ಲವ್ರ ಕಡೆ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುವಂಥದ್ದಾಗಬೇಕು. ಈ ರೀತಿ ಕಾರ್ಯವನ್ನು ನಿರ್ವಹಿಸದೆ ಈ ರೀತಿ ನಿರ್ಲಕ್ಷ್ಯವನ್ನು ಮಾಡ್ಕೊಳ್ತಿರೋಂಥ ಒಂದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.